ನಮಸ್ಕಾರ ಸ್ನೇಹಿತರೆ. ಜಗತ್ತಿನಲ್ಲಿ ಅತಿ ದೊಡ್ಡ ಕತ್ತಲೆ ಯಾವುದು ಗೊತ್ತೇ? ಅದು ಸೂರ್ಯನಿಲ್ಲದ ಕತ್ತಲೆಯಲ್ಲ, ಅದು ಮನುಷ್ಯನೊಳಗಿನ ಅಜ್ಞಾನದ ಕತ್ತಲೆ. ಅಜ್ಞಾನ ಎಂದರೆ ನಮಗೆ ಏನೂ ತಿಳಿಯದಿರುವುದು ಎಂದು ನಾವು ಅಂದುಕೊಂಡಿದ್ದೇವೆ. ಆದರೆ ಸತ್ಯವೆಂದರೆ ಇಲ್ಲದಿರುವುದನ್ನು ಇದೆ ಎಂದು ನಂಬುವುದೇ ನಿಜವಾದ ಅಜ್ಞಾನ. ಇದು ನಮ್ಮನ್ನು ಅನಗತ್ಯ ಭಯ ಮತ್ತು ಸಂಕಟದ ಸುಳಿಗೆ ಸಿಲುಕಿಸುತ್ತದೆ. ಗೌತಮ ಬುದ್ಧ ಅಂದು ಒಂದು ಮಾರ್ಮಿಕ ಮಾತು ಹೇಳಿದ್ದರು: ಅಜ್ಞಾನವು ಎಲ್ಲಾ ನೋವುಗಳ ತಾಯಿ. ನಾವು ಕಾಣದ ಈ ಕಣ್ಣಿಗೆ ಕಾಣದ ಬೇಡಿ ಯಾವುದು? ಈ ಸತ್ಯದ ಕಥೆ ನಿಮ್ಮ ಅರಿವಿನ ದೀಪವನ್ನು ಹಚ್ಚಬಹುದು. ಒಮ್ಮೆ ಬುದ್ಧ ತನ್ನ ಶಿಷ್ಯರಿಗೆ ಅಜ್ಞಾನದ ಸ್ವರೂಪವನ್ನು ವಿವರಿಸಲು ಒಂದು ಉದಾಹರಣೆ ನೀಡಿದನು. ಕತ್ತಲೆಯಲ್ಲಿ ಒಬ್ಬ ವ್ಯಕ್ತಿ ದಾರಿಯಲ್ಲಿ ಹೋಗುತ್ತಿದ್ದಾಗ ನೆಲದ ಮೇಲೆ ಸುರುಳಿಸುತ್ತಿದ್ದ ಒಂದು ವಸ್ತುವನ್ನು ಕಂಡು ಹಾವು ಹಾವು ಎಂದು ಕಿರುಚುತ್ತಾ ಓಡುತ್ತಾನೆ. ಅವನ ಹೃದಯ ಬಡಿತ ಜೋರಾಗುತ್ತದೆ, ಮೈಯೆಲ್ಲ ಬೆವರುತ್ತದೆ. ಅವನು ಅಕ್ಷರಶಃ ಸಾವಿನ ಭಯವನ್ನು ಅನುಭವಿಸುತ್ತಾನೆ. ಆದರೆ ಸೂರ್ಯ ಉದಯಿಸಿದಾಗ ಅಥವಾ ಯಾರಾದರೂ ದೀಪ ಹಿಡಿದು ಬಂದಾಗ ಅವನಿಗೆ ಕಾಣುವುದು ಅದು ಹಾವಲ್ಲ, ಕೇವಲ ಒಂದು ಹಳೆಯ ಹಗ್ಗ. ಬುದ್ಧ ಕೇಳಿದರು: ಸೋದರನೇ, ಆ ವ್ಯಕ್ತಿಯ ಭಯಕ್ಕೆ ಕಾರಣ ಹಾವೇ ಅಥವಾ ಅವನ ಅಜ್ಞಾನವೇ? ಹಗ್ಗವು ಎಂದಿಗೂ ಹಾವಾಗಿರಲಿಲ್ಲ, ಆದರೆ ಅವನ ಅಜ್ಞಾನವು ಅವನ ಪಾಲಿಗೆ ಅದನ್ನು ಹಾವನ್ನಾಗಿ ಮಾಡಿತ್ತು. ಅವನ ನೋವು ಸುಣ್ಣಾಗಿದ್ದರೂ ಅವನು ಅನುಭವಿಸಿದ ಭಯ ಮಾತ್ರ ನಿಜವಾಗಿತ್ತು. ನೋಡಿ ಸ್ನೇಹಿತರೆ, ನಮ್ಮ ಬದುಕಿನಲ್ಲಿ ನಾವು ಎದುರಿಸುವ ಅನೇಕ ಸಮಸ್ಯೆಗಳು ಈ ಹಗ್ಗದ ಹಾವಿನಂತೆ. ನಾವು ಅಜ್ಞಾನದಿಂದಾಗಿ ಸಣ್ಣ ವಿಷಯಗಳನ್ನು ದೊಡ್ಡದಾಗಿ ಮಾಡಿಕೊಳ್ಳುತ್ತೇವೆ. ಯಾರೋ ಏನೋ ಅಂದರು ಎಂದು ದಿನವಿಡೀ ಕೊರಗುತ್ತೇವೆ. ಸೋಲು ಬಂದಾಗ ಜೀವನವೇ ಮುಗಿಯಿತು ಎಂದುಕೊಳ್ಳುತ್ತೇವೆ. ಇದು ನಾವು ಸತ್ಯವನ್ನು ನೋಡಲಾಗದ ಸ್ಥಿತಿ. ಅಜ್ಞಾನ ಎಂದರೆ ಕೇವಲ ಓದು ಬರಹ ತಿಳಿಯದಿರುವುದಲ್ಲ. ನಮ್ಮ ಆಸೆಗಳು, ಕೋಪ ಮತ್ತು ಅಹಂಕಾರ ನಮ್ಮ ಕಣ್ಣನ್ನು ಕುರುಡು ಮಾಡಿ ಸತ್ಯವನ್ನು ಮರೆಮಾಡುವುದು. ಜ್ಞಾನ ಎಂದರೆ ಹೊರಗಿನ ಪುಸ್ತಕಗಳನ್ನು ಓದುವುದಲ್ಲ, ನಿಮ್ಮೊಳಗಿನ ಕತ್ತಲೆಯನ್ನು ಸರಿಸುವುದು. ನೀವು ಎಷ್ಟು ಹೆಚ್ಚು ಅರಿಯುತ್ತೀರೋ ಅಷ್ಟು ಕಡಿಮೆ ಭಯಪಡುತ್ತೀರಿ. ಈ ಕಟು ಸತ್ಯವನ್ನು ಅರಗಿಸಿಕೊಳ್ಳಿ. ನಿಮ್ಮ ಕಣ್ಣೆದುರಿಗಿನ ಭ್ರಮೆಯನ್ನು ಕಳಚಿಹಾಕಿ. ಬುದ್ಧನ ಈ ಹಗ್ಗದ ಪಾಠ ನಿಮ್ಮಲ್ಲಿ ಹೊಸ ಅರಿವು ಮೂಡಿಸಿದ್ದರೆ ಇಂದಿನಿಂದಲೇ ವಿಷಯಗಳನ್ನು ಇದ್ದ ಹಾಗೆ ನೋಡಲು ಪ್ರಯತ್ನಿಸಿ. ಅಜ್ಞಾನದಿಂದ ನೀವು ತಪ್ಪು ತಿಳಿದುಕೊಂಡು ಕಳೆದುಕೊಂಡ ಆ ಒಂದು ಸುಂದರ ಸಂಬಂಧ ಅಥವಾ ಅವಕಾಶ ಯಾವುದು? ಕಮೆಂಟ್ ಮಾಡಿ ತಿಳಿಸಿ.